ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನನಗೆ ದಿನಾಲು ಎದ್ದು ಕೂಡಲೇ ಬಿಸಿನೀರು ಕುಡಿದುಕೊಂಡು ಅಭ್ಯಾಸ. ಹಾಗೆ ಇವತ್ತು ಬಿಸಿನೀರಿಗೆ ಜೀರಿಗೆ ಹಾಕ್ಕೊಂಡು ಕುಡಿತಿದ್ದೇನೆ. ಸ್ವಲ್ಪ ಎಸಿಲಿಟಿ ಎಲ್ಲ ಗ್ಯಾಸ್ ಇದ್ದರೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು, ಇಲ್ಲಾಂದರೆ ಒಂದು ದಿವಸ ಹಳದಿ ಹಾಕ್ಕೊಂಡು, ಇಲ್ಲಾಂದರೆ ನಾರ್ಮಲ್ ನೀರನ್ನು ಕುಡಿತೀನಿ. ಸ್ವಲ್ಪ ಕುಡ್ಕೊಂಡು ಬ್ಲ್ಯಾಕ್ ಟೀ ಮಾಡ್ತೀನಿ. ಹಾಲಿನ ಟೀ ಮಾಡೋದು ಸ್ವಲ್ಪ ಕಡಿಮೆ. ಬ್ಲ್ಯಾಕ್ ಟೀ ಇಷ್ಟ ಎಲ್ರಿಗೂ, ನನಗೆ ನನ್ನ ಮಗನಿಗೆ. ಅದಕ್ಕೆ ನಾನು ಜಾಸ್ತಿ ಬ್ಲ್ಯಾಕ್ ಟೀನೇ ಮಾಡ್ತೇನೆ ಮನೆಯಲ್ಲಿ. ಇನ್ನು ಪ್ರಹ್ಲಾದ್ ಹೇಳಬೇಕು. ಇವತ್ತು ಸ್ಯಾಟರ್ಡೆ, ಬೇಗ ಸ್ಕೂಲ್ ಇರ್ತದೆ, ಎದ್ದೇಳಿಸ್ಬೇಕು ಅವನು. ಅದಕ್ಕಿಂತ ಮುಂಚೆ ಹೇಳೋದಿಲ್ಲ ಅವನು. ಇದೆಲ್ಲ ಮುಗಿದ ನಂತರ ನನ್ನ ಕೆಲಸ ಮಾಡಲಿಕ್ಕೆ ಮೈಂಡ್ ಫ್ರೆಶ್ ಆಗಿರ್ತದೆ. ಸ್ವಲ್ಪ ಎದ್ದು ಕೂಡಲೇ ಬಿಸಿನೀರು ಮತ್ತು ಬ್ಲ್ಯಾಕ್ ಟೀ ಬೇಕೇ ಬೇಕು ನನಗೆ. ಹಾಲು ಹಾಕಿ ಟೀ ಮಾಡ್ತೇನೆ, ಆದರೆ ಬ್ಲ್ಯಾಕ್ ಟೀ ಇಷ್ಟ. ಹೊರಗಡೆ ಸ್ವಲ್ಪ ಮಳೆನೂ ಇದೆ, ಒಂಥರ ಕ್ಲೈಮೇಟು ಕೂಲಾಗಿದೆ. ಇವನು ಹೇಳಲಿಕ್ಕೂ ಕೂಡ ಮಸ್ತಿ. ಒಂದು ಎದ್ದೇಳಿಸಿ ಹೇಳ್ಬೇಕಾಗ್ತದೆ ಅವನು. ಇವತ್ತು ಅವನಿಗೆ ಪನ್ನೀರ್ ಚಪಾತಿ ಬೇಕಂತೆ ಹೇಳ್ತಿದ್ದಾನೆ. ಅವನು ಹೇಳಿದ್ದು ನಾನು ಮಾಡಲೇಬೇಕು. ಎಷ್ಟು ಕಷ್ಟ ಆದರೂ ನಾನು ಅವನು ಏನು ಹೇಳ್ತಾನೆ ಅದು ಮಾಡಿಕೊಡ್ತೇನೆ ಅವನಿಗೆ, ಎಷ್ಟು ಸುಸ್ತಾದ್ರೂ ಕೂಡ. ಕ್ಯಾಮೆರಾ ನೋಡಿಕೊಂಡು ಕೈ ಮಾಡ್ತಿದ್ದಾನೆ, ಕ್ಯಾಮೆರಾದಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡು. ಎತ್ಕೊಂಡು ಯಾವ ರೀತಿ ಕೂತ್ಕೊಂಡಿದ್ದಾನೆ ನೋಡಿ. ಹಾಗೆ ನಾನು ಬೆಳಗ್ಗೆ ಹೋಗಿ ಹಾಲು ಕೂಡ ತೊಗೊಂಡು ಬಂದಿದ್ದೇನೆ. ಒಂದೇ ಥರದ ಪಾಕೆಟ್ ಸಿಗಲಿಲ್ಲ, ಆದರೆ ಶುಭಮ್ ಹಾಲಿದ್ದರೆ ಪನ್ನೀರ್ ಚೆನ್ನಾಗುತ್ತೆ. ಇವತ್ತು ಮನೆಯಲ್ಲೇ ಪನ್ನೀರ್ ಮಾಡಿ ತೋರಿಸ್ತೀನಿ ನಿಮಗೆ. 2 ಪಾಕೆಟನ್ನು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಕಾಯಬೇಕು. ತಣ್ಣದಿದೆಲ್ಲ, ಬೆಳಗ್ಗೆ ತಣ್ಣಗೆ ಭಾಳ ಜಾಸ್ತಿ ತಣ್ಣಗಿರ್ತದೆ. ಇದು ಮೀಡಿಯಮ್ ಲೋಲ್ಲಿ ಕಾಯಿಸಬೇಕು. ಮೀಡಿಯಮ್ ಕಾಯಿಸ್ಕೊಂಡ್ಮೇಲೆ ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಬೇಕು. ಅರ್ಧ ಲಿಂಬೆಹಣ್ಣು ಸಾಕು. 1 ಲಿಂಬೆಹಣ್ಣು ಹಾಕಿದರೆ ಜಾಸ್ತಿ ಹುಳಿ ಆಗ್ತದೆ. ಸ್ವಲ್ಪ ಉಪ್ಪು ಹಾಕಬೇಕು ಅದರೊಳಗಡೆ, ರುಚಿ ಚೆನ್ನಾಗಿರ್ತದೆ. ಪನ್ನೀರಿಗೆ ರುಚಿ ಚೆನ್ನಾಗಿರ್ತದೆ ಅಂತ ಹೇಳ್ಕೊಂಡು ಇಷ್ಟೇ ಉಪ್ಪು, ಜಾಸ್ತಿ ಬೇಡ. ಅರ್ಧ ಲಿಂಬೆಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಹುಡಿ ಆದಮೇಲೆ ಸ್ಟೋವನ್ನು ಆಫ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಈ ಥರ ಒಂದು ಜಾರ್ ತಗೊಂಡು ಜಾರ್ ಒಳಗೆ ಹಾಕಬೇಕು. ಚೆನ್ನಾಗಿ ಎಲ್ಲನೂ ನೀರು ಹೋಗ್ತದೆ, ಪನ್ನೀರ್ ಮಾತ್ರ ಅದರೊಳಗಡೆ ಇರ್ತದೆ. ಅದ್ರ ಮೇಲಿಂದ ಸ್ವಲ್ಪ ತಣ್ಣೀರು ಹಾಕಬೇಕು. ಲಿಂಬೆಹಣ್ಣಿನ ವಾಸನೆ ಇರ್ತದೆ, ಸ್ಮೆಲ್ಲು ಅದೆಲ್ಲ ಹೋಗ್ಬಿಡ್ತದೆ. ಒಂದು ಕಪ್ಪಷ್ಟು ತಣ್ಣೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಬೇಕಿಲ್ಲ ಅದಕ್ಕೆ. ಇದು ಪನ್ನೀರ್ ಹಾಕುವಾಗ ಮಾತ್ರ ಕ್ಲೀನಾಗಿ ಬಿಳಿ ಬಟ್ಟೆ ಇರಬೇಕು. ಈ ಥರ ಎಲ್ಲ ಪನ್ನೀರ್ ಅದರೊಳಗೆ ಹಾಕ್ಕೊಂಡು ಈ ಥರನೇ ಕಟ್ಕೊಳ್ಬೇಕು. ಇದು ಜಾಸ್ತಿ ಏನಿಲ್ಲ, ಈ ಥರ ಕಟ್ಕೊಂಡು ಹಾಗೆ 40 ನಿಮಿಷ ಹಾಗೆ ಇಡಬೇಕು. ಎಲ್ಲ ನೀರು ಸೋರ್ಸಿ ಹೋಗ್ತದೆ. ಆದಮೇಲೆ ಗಟ್ಟಿಯಾಗಿ ಬರ್ತದೆ ಪನ್ನೀರು. ಟೇಸ್ಟು ಕೂಡ ಅಷ್ಟೇ ಇರ್ತದೆ. ಮನೆಯಲ್ಲಿ ಮಾಡೋದು ಮತ್ತು ಹೊರಗಿನ ತರೋದು ಟೇಸ್ಟ್ ಭಾಳ ಡಿಫ್ರೆಂಟ್ ಇರ್ತದೆ. ಮನೆಯಲ್ಲಿಂದಷ್ಟು ಎಷ್ಟು ರುಚಿ ಇದ್ದಷ್ಟು ಹೊರಗಡೆಯಿಂದ ರುಚಿ ಇರೋದಿಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಮನೆಯಲ್ಲೇ ಈ ಥರ ಮಾಡ್ತೇನೆ. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತದೆ, 2 ಪಾಕೆಟ್ ಆದ್ರೂ ಕೂಡ. ಇಬ್ಬರಿಗೆ ಸಾಕಾಗ್ತದೆ. ನಾನು ಇಲ್ಲಿ ಪ್ಯಾನನ್ನು ಇಟ್ಕೊಂಡು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಒಂದೇ ಸತಿ. 2 ಚಮಚೆ ಖಾರದ ಪುಡಿ, ಅರ್ಧ ಚಮಚೆ ಅರಶಿಣ, ಅರ್ಧ ಚಮಚೆ ಧನಿಯಾ ಪೌಡರು, 1 ಚಮಚೆ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಪನ್ನೀರನ್ನು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡಿದ್ದೇನೆ. ಆ ನಂತರ ಅದಕ್ಕೆ ಕಾಂಬಿನೇಷನ್ ಅಂತ ಹೇಳ್ಕೊಂಡು ಚಪಾತಿ ಮಾಡಿದ್ದೇನೆ. ಚಪಾತಿ ನಾನು ಒಂದೇ ಸತಿ ಎಲ್ಲನೂ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಮತ್ತು ಅದರೊಳಗೆ ಹಿಟ್ಟನ್ನು ಹಚ್ಚಿ ಫೋಲ್ಡ್ ಮಾಡ್ತೇನೆ. ಈ ರೀತಿ ಚಪಾತಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತದೆ ಮತ್ತು ತಿನ್ನಲಿಕ್ಕೂ ಕೂಡ ಟೇಸ್ಟ್ ಇರ್ತದೆ. ಉಬ್ಬಿದ್ದು ಚಪಾತಿ ಸಾಫ್ಟ್ ಆಗಿರ್ತದೆ. 2 ದಿವಸನೇ ಇಟ್ಕೊಂಡು ಕೂಡ ತಿನ್ಬೋದು. ಈ ರೀತಿ ಸಾಫ್ಟ್ ಆದರೆ ತಿನ್ನಲಿಕ್ಕೂ ಕೂಡ ಟೇಸ್ಟ್ ಇರ್ತದೆ. ನೋಡಿ ಯಾವ ರೀತಿ ನನ್ನ ಚಪಾತಿನ ಉಬ್ಬಿ ಬರ್ತಾ ಇದ್ದೇನೆ.
ನಾನು ಪನ್ನೀರ್ ಮತ್ತು ಚಪಾತಿಯನ್ನು ಪ್ರಹ್ಲಾದನ ಹಾಕ್ಕೊಟ್ಟಿದ್ದೇನೆ. ಅವ್ನು ಟೇಸ್ಟ್ ಮಾಡಿ ಹೇಳ್ತಾನೆ. ಅವ್ನ ಟೇಸ್ಟ್ ಯಾವಾಗಲೂ ಸರಿ ಇರ್ತದೆ. ಏನಿದ್ದಿತ್ತು ಉಪ್ಪು ಖಾರ ಇದ್ದಿತ್ತು ಅವ್ನು ಸರಿಯಾಗಿ ಹೇಳ್ತಾನೆ. ಪ್ರಹ್ಲಾದ ಟೇಸ್ಟ್ ಮಾಡಿದ್ದಂದರೆ ಕರೆಕ್ಟ್ ಇರುತ್ತದೆ. ಅಷ್ಟರಲ್ಲಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದರೆ ಮಳೆ ಸಿಕ್ಕಾಪಟ್ಟೆ ಇದೆ. ಹಾಗೆ ಇಬ್ಬರೂ ಕೂಡ ರೇನ್ಕೋಟ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ. ಅವ್ನು ಶಾಲೆಗೆ ಬಿಡ್ಲಿಕ್ಕೆ ಹೋಗಬೇಕು. ಮಳೆ ನೋಡಿದ್ರೆ ಹೊರಗಡೆ ಹೋಗೋದೇ ಅನಿಸ್ತಾ ಇದೆ. ಶಾಲೆಗೆ ಹೋಗಲೇಬೇಕು. ಮನೇಲಿದ್ದರೆ ಮಸ್ತಿ ಮಾಡ್ತಾನೆ. ಫ್ರೆಂಡ್ಸ್, ಇದಾಯಿತು ಇವತ್ತಿಂದ ವಿಡಿಯೋ. ನಾಳೆ ಸಿಗ್ತಾನೆ ಮತ್ತೊಂದು ವಿಡಿಯೋ ತನಕ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.